ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲ್ ತಗೊತಾ ಇದ್ದೀನಿ. ಇಲ್ಲಿ ನಾನು 5 ರಿಂದ 6 ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಉದ್ದಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ ಬೌಲ್ಗೆ. ಮತ್ತು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿನ ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಕರಿಬೇವು ಇದು ಸಣ್ಣಗೆ ಹಚ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಇಲ್ಲಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಮತ್ತು ಜೀರಿಗೆ ಅರ್ಧ ಚಮಚ. ನಾನು ಮಾಡ್ತಾ ಇರೋದು ಮಸಾಲೆ ಈರುಳ್ಳಿ ಪಕೋಡ, ಅದಕ್ಕೋಸ್ಕರ ಇಲ್ಲಿ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ ಅರ್ಧ ಚಮಚ ಧನಿಯಾ ಪುಡಿ. ಇಲ್ಲಿ ನಾನು ಒಂದು ಬೌಲಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಒಂದು ಬೌಲ್ ಕಡಲೆ ಹಿಟ್ಟಿಗೆ 1-2 ಚಮಚದಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಆಪ್ಷನ್ಸು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಒಂದು ಸ್ವಲ್ಪ ಕೇಸರಿ ಕಲರ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಪಕೋಡ ಅದಕ್ಕೆ ಕಲಿಸ್ಕೊಳ್ಳೋಣ. ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟು ಇದಕ್ಕೆ ಎಣ್ಣೆ ಬಿಡ್ತಾಯಿದ್ದೀನಿ, ಎಣ್ಣೆ ಕಾಯೋಕ್ಕೋಸ್ಕರ. ಎಣ್ಣೆ ಬಿಸಿಯಾಗಿದೆ. ಇದನ್ನು ಸ್ವಲ್ಪ ಯಾವಾಗಲೇ ಪಕೋಡ ಇಟ್ಟು ಕಲಿಸಿದ್ನಲ್ವ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ಎಣ್ಣೆ ಹಾಕೋದ್ರಿಂದ ಪಕೋಡ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಬಿಸಿಯಾಗಿರೋ ಎಣ್ಣೆಗೆ ಪಕೋಡ ಶೇಪಲ್ಲಿ ಬಿಡಬೇಕು. ಇದು ಕಡಿಮೆ ಉರಿಯಲ್ಲೇ ಬೇಯಿಸಬೇಕು, ಜಾಸ್ತಿ ಉರಿ ಇಟ್ಟರೆ ಸೀದೋಗುತ್ತೆ. ಕಡಿಮೆ ಉರಿ ಇಟ್ಟು ಬೇಯಿಸಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಇವಾಗ ಒಂದು ಚಮಚ ತಗೊಂಡು ಒಂದೊಂದೇ ಪಕೋಡನ ತಿರುವಾಕಬೇಕು. ಇವಾಗ ರೆಡಿಯಾಗಿದೆ ರುಚಿಯಾದ ಮಸಾಲ ಈರುಳ್ಳಿ ಪಕೋಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್.